ಹಲೋ ಫ್ರೆಂಡ್ಸ್, 1970ಯಲ್ಲಿ ಸ್ಟೂಡೆಂಟ್ಸ್ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಲಾಯಿತು. ಡೈಲಿ ಯಾರು ಕ್ಲೀನ್ ಸಾಕ್ಸ್ ಹಾಕೋತಾರೋ ಅವ್ರ ಅಸೈನ್ಮೆಂಟ್ಸ್ ಅನ್ನು ಕರೆಕ್ಟ್ ಟೈಮಿಗೆ ಮಾಡ್ತಾರೆ ಅನ್ಕೊಂಡಿದ್ರು. ಆದ್ರೆ ಈ ಎಕ್ಸ್ಪೆರಿಮೆಂಟ್ ಪ್ರಕಾರ ಅವ್ರ ಅಸಂಪ್ಷನ್ ಉಲ್ಟಾ ಆಯ್ತು. ಸ್ಟೂಡೆಂಟ್ಸ್ ಒಂದು ಕ್ಲೀನ್ ಸಾಕ್ಸ್ ಹಾಕೋತಾರೆ ಅಥವಾ ಅಸೈನ್ಮೆಂಟ್ ಕರೆಕ್ಟ್ ಟೈಮ್ ನಲ್ಲಿ ಮಾಡ್ತಾರೆ, ಎರಡೂ ಒಟ್ಟಿಗೆ ಮಾಡೋದಿಲ್ಲ. ಮತ್ತು ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಲಾಯಿತು. ಲ್ಯಾಬ್ ನಲ್ಲಿ ಬರೋ ಸ್ಟೂಡೆಂಟ್ಸಿಗೆ ಎರಡು ತರಹದ ಆಹಾರ ಕೊಡಲಾಯಿತು. ಅರ್ಧ ಜನರಿಗೆ ಫ್ರೆಶ್ ಟೇಸ್ಟಿ ಕುಕ್ಕೀಸ್ ಕೊಡಲಾಯಿತು, ಇನ್ನು ಅರ್ಧ ಜನರಿಗೆ ಮೂಲಂಗಿ ಕೊಡಲಾಯಿತು. ಮೂಲಂಗಿ ಕೊಡಲಾದ ಸ್ಟೂಡೆಂಟ್ಸಿಗೆ ಕುಕ್ಕೀಸ್ ತಿಂದೇ ಇರೋದಕ್ಕೆ ಸೆಲ್ಫ್ ಕಂಟ್ರೋಲ್ ಮಾಡಬೇಕಾಗ್ತಿತ್ತು. ಇದನ್ನ ರಿಸರ್ಚರ್ಸ್ ರೂಮಿನಿಂದ ಹೊರಗೆ ಕಿಟಕಿಯಿಂದ ಅಬ್ಸರ್ವ್ ಮಾಡ್ತಿದ್ರು. ಇದಾದ ನಂತರ ಎಲ್ಲಾ ಸ್ಟೂಡೆಂಟ್ಸ್ಗೂ ಇಂಪಾಸಿಬಲ್ ಪಜಲ್ ಕೊಟ್ಟು ಸಾಲ್ವ್ ಮಾಡಲು ಹೇಳ್ತಾರೆ. ಇದರ ರಿಸಲ್ಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಟೂಡೆಂಟ್ಸ್ ಯಾರಿಗೆ ಕುಕ್ಕೀಸ್ ತಿನ್ನಲು ಕೊಡಲಾಗಿತ್ತೋ ಅವರು 20 ನಿಮಿಷದ ತನಕ ಪಜಲ್ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ ನಂತರ ಕ್ವಿಟ್ ಮಾಡ್ತಿದ್ರು. ಇನ್ನೊಂದು ಕಡೆ ಸ್ಟೂಡೆಂಟ್ಸ್ ಯಾರು ಕೇವಲ ಮೂಲಂಗಿ ತಿನ್ನಲು ತಮ್ಮನ್ನು ತಾವು ಸೆಲ್ಫ್ ಕಂಟ್ರೋಲ್ ಮಾಡಬೇಕಾಗಿತ್ತೋ ಅವರು ಕೇವಲ 8 ನಿಮಿಷದಲ್ಲೇ ಕ್ವಿಟ್ ಮಾಡ್ತಿದ್ರು. ಈ ತರ ಬಹಳಷ್ಟು ಎಕ್ಸ್ಪೆರಿಮೆಂಟ್ ಮಾಡಲಾಗಿದೆ. ನೀವು ಸಹ ಇದನ್ನ ಟ್ರೈ ಮಾಡಬಹುದು. ಒಂದು ಶಾಪಿಂಗ್ ಮಾಲಿಗೆ ಹೋಗಿ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಬಿಡಿಸಲು ಕೊಟ್ರೆ ಜನರು ಯಾರು ಬಹಳ ಹೊತ್ತಿನಿಂದ ಶಾಪಿಂಗ್ ಮಾಡ್ತಾ ಇದ್ದಾರೋ ಅವರು ಜಲ್ದಿ ಕ್ವಿಟ್ ಮಾಡ್ತಾರೆ. ಅದೇ ಈಗ ತಾನೇ ಶಾಪಿಂಗ್ ಮಾಲಿಗೆ ಬಂದ ಜನರು ಸ್ವಲ್ಪ ಹೆಚ್ಚು ಕಾಲ ಟ್ರೈ ಮಾಡ್ತಾರೆ. ಇದರ ರಿಸಲ್ಟ್ ಮತ್ತು ಔಟ್ಕಮ್ ನಿಮಗೆ ಗೊತ್ತಾಯ್ತಂದ್ರೆ ನೀವು ನಿಮ್ಮ ದಿನವನ್ನು ಬಹಳ ಪ್ರೊಡಕ್ಟಿವ್ ಆಗಿ ಕಳಿಬಹುದು ಮತ್ತು ನೀವು ನಿಮ್ಮ ದಿನವನ್ನು ಎಫೆಕ್ಟಿವ್ ಹಾಗೂ ಡಿಫ್ರೆಂಟ್ ಆಗಿ ಶೆಡ್ಯೂಲ್ ಮಾಡ್ಕೋಬಹುದು. ಮೊದಲು ನೀವು ಇದನ್ನ ತಿಳ್ಕೊಳ್ಳಿ, ನಿಮ್ಮ ಹತ್ರ ಬಹಳ ಲಿಮಿಟೆಡ್ ವಿಲ್ ಪವರ್ ಇದೆ. ನೀವು ಖರ್ಚು ಮಾಡ್ದಂಗೆಲ್ಲ ಅದು ಕಡಿಮೆ ಆಗುತ್ತಾ ಹೋಗುತ್ತೆ. ಇನ್ನೊಂದೇನಂದ್ರೆ ನೀವು ಪ್ರತಿಯೊಂದು ಕೆಲಸಕ್ಕೂ ಸೇಮ್ ಸ್ಟಾಕ್ ಆಫ್ ವಿಲ್ ಪವರ್ ಯೂಸ್ ಮಾಡ್ತೀರಾ. ಬಹಳಷ್ಟು ಜನ ಹೀಗೆ ಹೇಳ್ತಾರೆ, ನನ್ನ ಹತ್ರ ಕೆಲಸ ಮಾಡೋಕ್ಕೇನೋ ಬಹಳಷ್ಟು ವಿಲ್ ಪವರ್ ಇದೆ, ಆದ್ರೆ ಕೆಲಸ ಮುಗಿಸಿ ಮನೆಗೆ ಬಂದು ಎಕ್ಸರ್ಸೈಸ್ ಮಾಡೋಣ ಅಂದ್ರೆ ನನ್ನ ಹತ್ರ ವಿಲ್ ಪವರೇ ಇರೋದಿಲ್ಲ. ನಿಮ್ಮ ಹತ್ರ ಕೆಲಸ ಮಾಡೋಕೆ ಮತ್ತು ಎಕ್ಸರ್ಸೈಸ್ ಮಾಡೋಕೆ ಬೇರೆ ಬೇರೆ ವಿಲ್ ಪವರ್ ಇಲ್ಲ. ನೀವು ಕೆಲಸ ಮಾಡೋದ್ರಲ್ಲಿ ನಿಮ್ಮ ಎಲ್ಲಾ ಸ್ಟಾಕ್ ಆಫ್ ವಿಲ್ ಪವರ್ ಅನ್ನು ಯೂಸ್ ಮಾಡ್ತೀರಾ. ಹಾಗಾಗಿ ನಿಮ್ಮ ಬಳಿ ಎಕ್ಸರ್ಸೈಸ್ ಮಾಡೋಕೆ ವಿಲ್ ಪವರ್ ಸ್ಟಾಕ್ ಇರೋದಿಲ್ಲ. ಇದನ್ನು ಆ ಸಾಕ್ಸ್ ನ ಎಕ್ಸ್ಪೆರಿಮೆಂಟ್ ತರಾನೇ. ನೀವು ನಿಮ್ಮ ವಿಲ್ ಪವರ್ ಅನ್ನು 2 ಗಂಟೆಗಳ ಕಾಲ ಸಾಕ್ಸ್ ತೊಳೆದ್ರಲ್ಲಿ ಖರ್ಚು ಮಾಡಿದ್ರೆ ನಿಮ್ ಬಳಿ ಅಸೈನ್ಮೆಂಟ್ ಮಾಡೋಕೆ ವಿಲ್ ಪವರ್ ಇರೋದಿಲ್ಲ. ನೀವು ಸಂಡೇ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನೀವು ನಿಮ್ಮ ಕ್ರಿಯೇಟಿವ್ ಕೆಲಸ ಮಾಡೋ ಬದಲು ಶಾಪಿಂಗಿಗೆ ಹೋದ್ರೆ ಅಲ್ಲಿ ನೀವು ಏನು ಖರೀದಿ ಮಾಡಬೇಕು ಏನು ಖರೀದಿ ಮಾಡಬಾರ್ದು ಅಂತ ಬಹಳಷ್ಟು ಡಿಸಿಷನ್ ತಗೊಳ್ಬೇಕಾಗುತ್ತೆ. ಶಾಪಿಂಗ್ ಇಂದ ಆಗುವಂತ ಟಯರ್ಡ್ ಅಂತೂ ನಿಮಗೆ ಗೊತ್ತೇ ಇದೆ. ಇನ್ನೊಂದು ಕಡೆ ಬೆಳಗ್ಗೆ ಎದ್ದು ಮೊದಲು ಕ್ರಿಯೇಟಿವ್ ಕೆಲಸ ಮಾಡುವವರು ತಮ್ಮ ಕೆಲಸವನ್ನು ಬಹಳ ಎಫೆಕ್ಟಿವ್ ಆಗಿ ಬಹಳ ಹೆಚ್ಚು ಮಾಡ್ತಾರೆ. ಯಾರಿಗೆ ವಿಲ್ ಪವರ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಗೊತ್ತಿರಲ್ವೋ ಅವ್ರಕ್ಕಿಂತ ಯಾರಿಗೆ ವಿಲ್ ಪವರ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಗೊತ್ತಿರುತ್ತೋ ಅವರು ಹೆಚ್ಚಿಗೆ ಎಫೆಕ್ಟಿವ್ ಆಗಿರ್ತಾರೆ. ಹಾಗಾಗಿಯೇ ಸಕ್ಸಸ್ಫುಲ್ ವ್ಯಕ್ತಿಗಳು ತಮ್ಮ ಸಣ್ಣ ಪುಟ್ಟ ಕೆಲಸಗಳು ಮಾಡೋಕೆ ಜನರನ್ನು ಹೈರ್ ಮಾಡ್ಕೋತಾರೆ ಮತ್ತು ತಾವು ಇಂಪಾರ್ಟೆಂಟ್ ಕೆಲಸಗಳಿಗೆ ಮಾತ್ರ ತಮ್ಮ ವಿಲ್ ಪವರ್ ಯೂಸ್ ಮಾಡ್ತಾರೆ. ಅದೇ ಇದು ಗೊತ್ತಿಲ್ಲದೆ ಇರೋ ವ್ಯಕ್ತಿ ಹೀಗ ಅನ್ಕೋತಾನೆ, ಇದೆಲ್ಲ ಕೆಲಸಗಳನ್ನು ನಾವೇ ಮಾಡ್ಬೋದಲ್ಲ, ದುಡ್ಡು ಯಾಕೆ ಖರ್ಚು ಮಾಡ್ಬೇಕು, ಇದೆಲ್ಲ ಕೆಲಸ ತಾನೇ ಮಾಡಿ ತಿಂಗಳ ಹಣ ಉಳಿಸ್ತಾ ಇದ್ದೀನಿ ಅನ್ಕೋತಾನೆ. ಆದ್ರೆ ಆಕ್ಚುಲಿ ತನ್ನ ಮೇನ್ ಕೆಲಸವನ್ನು ಎಫೆಕ್ಟಿವ್ ಆಗಿ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಟೈಮ್ ಇಂದ ನೀವು ಬೆಳಿಗ್ಗೆ ಎದ್ದು ನಿಮ್ಮ ದಿನವನ್ನು ಫೇಸ್ಬುಕ್ ವಾಟ್ಸಪ್ ಗಳಿಗೆ ಬಂದ ಪ್ರತಿಯೊಂದು ಮೆಸೇಜ್ಗೂ ರಿಪ್ಲೈ ಕೊಡೋದ್ರಿಂದ ಸ್ಟಾರ್ಟ್ ಮಾಡೋದಿಲ್ಲ, ಪ್ರತಿಯೊಂದು ಇಮೇಲ್ಗೂ ರಿಪ್ಲೈ ಮಾಡೋದಿಲ್ಲ, ಮತ್ತು ನೀವು ನಿಮ್ಮ ಬ್ರೇಕ್ಫಾಸ್ಟ್ ಏನ್ ಮಾಡಬೇಕು ಅಂತ ಅರ್ಧ ಗಂಟೆ ಯೋಚನೆ ಮಾಡೋದಿಲ್ಲ. ಅದ್ರ ಬದಲಾಗಿ ನೀವು ನಿಮ್ಮ ಮೋರ್ ಇಂಪಾರ್ಟೆಂಟ್ ಕೆಲಸ ಮೊದಲು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಏಕೆಂದ್ರೆ ಈಗ ನಿಮಗೆ ಗೊತ್ತಾಗಿದೆ ನೀವು ಯಾವುದೇ ಕೆಲಸ ಮಾಡಿದ್ರೂ ಅದಕ್ಕೆ ನಿಮ್ಮ ವಿಲ್ ಪವರ್ ಯೂಸ್ ಆಗುತ್ತೆ ಅಂತ. ಸೊ ನೀವು ನಿಮ್ಮ ವಿಲ್ ಪವರ್ ಅನ್ನು ಇಂಪಾರ್ಟೆಂಟ್ ಕೆಲಸಗಳಿಗೆ ಯೂಸ್ ಮಾಡಿ. ವಿಲ್ ಪವರ್ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲದೆ ಇರೋರು ತಮ್ಮ ಇಂಪಾರ್ಟೆಂಟ್ ಕೆಲಸ ಎಫೆಕ್ಟಿವ್ ಆಗಿ ಮಾಡೋಕ್ಕಾಗಲ್ಲ. ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನ್ ಮಾಡಬೇಕು ಅಂತ ಯೋಚನೆ ಮಾಡೋದ್ರಲ್ಲಿ ಅರ್ಧ ತಾಸು ಕಳಿತೀರಾ. ಹಾಗಾದ್ರೆ ಅದನ್ನ ಚೇಂಜ್ ಮಾಡಿ. ನೀವು ನಿಮ್ಮ ಕ್ರಿಯೇಟಿವ್ ಕೆಲಸವನ್ನು ಬೇರೆ ಎಲ್ಲಾ ಕೆಲಸ ಮಾಡಿ ಮುಗಿಸಿದ ನಂತರ ಮಾಡ್ತೀರಾ. ಹಾಗಾದ್ರೆ ಈಗ ಟೈಮ್ ಬಂದಿದೆ, ನೀವು ಮೊದಲು ಯಾವ ಕೆಲಸ ಮಾಡಬೇಕು ಅಂತ ನೀವು ಎಫೆಕ್ಟಿವ್ ಆಗಿ ಡಿಸೈಡ್ ಮಾಡಿ. ಪ್ರಯೋರಿಟೈಸ್ ಯುವರ್ ವರ್ಕ್. ನೀವು ನಿಮ್ಮ ಫೋಕಸ್ ಹಲವಾರು ಬೇರೆ ಬೇರೆ ಕೆಲಸ ಮಾಡೋದ್ರ ಬಗ್ಗೆ ಇದೆನಾ, ಆದ್ರೆ ರಿಯಾಲಿಟಿಯಲ್ಲಿ ಅದು ಸಾಧ್ಯ ಇಲ್ಲ. ಈಗ ಅದನ್ನು ಚೇಂಜ್ ಮಾಡಿ. ಡೂ ಒನ್ ಇಂಪಾರ್ಟೆಂಟ್ ಥಿಂಗ್. ನೀವು ಇಂಥ ವಿಡಿಯೋ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಎಂಥ ವಿಡಿಯೋ ನೋಡೋಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.